ವೆಲ್ಕಮ್ ಟು ಬಸವೈಟೆ ಮಾನ್ವಿ ಚಾನಲ್. ಸಿ ಪ್ರೋಗ್ರಾಮ್ ಕಾನ್ಸೆಪ್ಟ್ನ ಸಿ ಪ್ರೋಗ್ರಾಮಲ್ಲಿ ಇರೋ ಕಾನ್ಸೆಪ್ಟ್ನ ಕಂಟಿನ್ಯೂ ಮಾಡೋಣ. ಸಿ ಪ್ರೋಗ್ರಾಮ್ನಲ್ಲಿ ಸಿ ಆಪ್ರೇಟರ್ಸ್ ಅಂತ ಬರ್ತವೆ. ಸಿ ಆಪ್ರೇಟರ್ಸ್ ಅಂದರೆ ಆಪ್ರೇಷನ್ ಮಾಡೋಕ್ಕೆ ಅಥವಾ ಫಂಕ್ಷನ್ನ ಎ ಪ್ಲಸ್ ಬಿ ಮಾಡೋಕ್ಕೆ ಆಪ್ರೇಟರ್ಸ್ ಏನು ಮಾಡಬೇಕು, ಎ ಮೈನಸ್ ಬಿ ಮಾಡೋಕ್ಕೆ ಯಾವ ಆಪ್ರೇಟರ್ನ ಬಳಸಬೇಕು, ರಿಲೇಷನಲ್ ಆಪ್ರೇಟರ್ ಅಂದ್ರೇನು, ಅರ್ಥಮೆಟಿಕ್ ಆಪ್ರೇಟರ್ ಅಂದ್ರೇನು, ಇವೆಲ್ಲ ಟೈಪ್ಸ್ ನೋಡೋಣ. An operator is a symbol that tells the compiler to perform specific mathematical or logical functions. C operator some ಸ್ಪೆಸಿಫಿಕ್ ಮೆಥಮೆಟಿಕಲ್ ಮತ್ತು ಲಾಜಿಕಲ್ ಫಂಕ್ಷನ್ನ ಪರ್ಫಾರ್ಮ್ ಮಾಡೋಕ್ಕೆ ಈ ಆಪ್ರೇಟರ್ನ ಬಳಸ್ತಾರೆ. ಸಿ ಲ್ಯಾಂಗ್ವೇಜ್ ಈಸ್ ಎ ರಿಚ್ ಇನ್ ಬಿಲ್ಟ್ ಇನ್ ಆಪ್ರೇಟರ್ಸ್. ಸಿ ಒಂದು ರಿಚ್ ಬಿಲ್ಟ್ ಐತೆ, ಆಪ್ರೇಟರ್ಸಲ್ಲಿ ರಿಚ್ ಇದೆ. ಫಾಲೋವಿಂಗ್ ಟೈಪ್ಸ್ ಆಫ್ ಆಪ್ರೇಟರ್ಸ್ ಆರ್ ಅರ್ಥಮೆಟಿಕ್, relational operators, logical operators, bitwise operators, assignment operators, miscellaneous operator. Exam ಅಲ್ಲಿ ಕೇಳಬಹುದು ಟೈಪ್ಸ್ ಆಫ್ ಆಪರೇಟರ್, ವಾಟ್ ಈಸ್ ಅರ್ಥಮೆಟಿಕ್ ಆಪರೇಟರ್. ಎಕ್ಸಾಮ್ ಅಲ್ಲಿ ನೀವು ಕೇಳಬಹುದು. ಫಸ್ಟ್ ಒನ್ ಅರ್ಥಮೆಟಿಕ್ ಆಪರೇಟರ್ಸ್. ದ ಫಾಲೋವಿಂಗ್ ಟೇಬಲ್ ಶೋನ್ ಆಲ್ ದ ಅರ್ಥಮೆಟಿಕ್ ಆಪರೇಟರ್ ಸಪೋರ್ಟೆಡ್ ಬೈ ದ ಸಿ ಲ್ಯಾಂಗ್ವೇಜ್. ಅಸ್ಯೂಮ್ ವೇರಿಯಬಲ್ ಎ ಹೋಲ್ಡ್ಸ್ 10, ಬಿ ಹೋಲ್ಡ್ಸ್ 10. ಎಕ್ಸಾಂಪಲ್ ಅರ್ಥಮೆಟಿಕ್ ಆಪರೇಟರ್ಸ್ನ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟು ನಾವು ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 20 ಅಂತ ಅಸ್ಯೂಮ್ ಮಾಡೋಣ. ಓಕೆ, ಫಸ್ಟ್ ಒನ್ ಯಾವುದು? ಫಸ್ಟ್ ಅರ್ಥಮೆಟಿಕ್ ಆಪರೇಟರಲ್ಲಿ ಪ್ಲಸ್ ಆಪರೇಟರ್. ಇದು ಆಡ್ಸ್ ಟು ಆಪರೆಂಟ್ಸ್. ಇದು ಪ್ಲಸ್ ಆಪರೇಟರ್. ಎ ಮತ್ತು ಬಿ ಆಪರಾಂಡ್. ಎ ವ್ಯಾಲ್ಯೂ ಎಷ್ಟು? 10, ಬಿ ವ್ಯಾಲ್ಯೂ 20. 10 + 20 ಇಸ್ ಈಕ್ವಲ್ ಟು 30. ಇಲ್ಲಿ ಅರ್ಥಮೆಟಿಕ್ ಆಪರೇಟರ್ ಫಸ್ಟ್ ಒನ್ ಸಾಲ್ವ್ ಆಯಿತು. ಅಂದರೆ ಪ್ಲಸ್ ಎಡಿಷನ್ನ ತಗೊಂಡು 10 + 20 ಮಾಡಿದಾಗ ಇಸ್ ಈಕ್ವಲ್ ಟು 30 ಆನ್ಸರ್ ಬಂತು. ನೆಕ್ಸ್ಟ್ ಒನ್ ಸಬ್ಸ್ಟ್ರಾಕ್ಟ್ ಸೆಕೆಂಡ್ ಆಪರೆಂಟ್ ಫ್ರಮ್ ದ ಫಸ್ಟ್. ಮೈನಸ್ ಸೆಕೆಂಡ್ ಅರ್ಥಮೆಟಿಕ್ ಆಪರೇಟರಲ್ಲಿ ಮೈನಸ್ ಬಿ ಇಂದ ಎನ ಕಳಿಬೇಕು. 20 - 10 ಈಸ್ ಈಕ್ವಲ್ ಟು -10. ನೆಕ್ಸ್ಟ್ ಮಲ್ಟಿಪ್ಲೈಸ್ ಬೋತ್ ಆಪರೆಂಟ್ಸ್ ಅಂದರೆ ಮಲ್ಟಿಪ್ಲಿಕೇಶನ್ ಆಪರೇಟರ್, ಅರ್ಥಮೆಟಿಕ್ ಆಪರೇಟರ್. ಬೇಸಿಕ್ ಆಪರೇಟರ್ ಯಾವ್ಯಾವು? ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್. ಇವೆಲ್ಲ ಅರ್ಥಮೆಟಿಕ್ ಆಪರೇಟರ್ಸ್ ಅಂತ ಕರೀತಾರೆ. ಮಲ್ಟಿಪ್ಲಿಕೇಶನ್ ಏನು? ಎ ಇಂಟು ಬಿ, 10 × 20 200. ಫೋರ್ತ್ ಒನ್ ಡಿವೈಡ್ಸ್ ನ್ಯೂಮರೇಟರ್ ಬೈ ಡಿನ್ಯೂಮರೇಟರ್. ಬಿ ಬೈ ಎ ಮಾಡಬೇಕು ಅಂದರೆ 20/10 ಈಸ್ ಈಕ್ವಲ್ ಟು 2 ಆಗುತ್ತೆ. ಇದು ಮಾಡ್ಯುಲಸ್. ಮಾಡ್ಯುಲಸ್ ಆಪರೇಟರ್ ರಿಮೈಂಡರ್ಸ್, ಉಳಿದಿರೋದು ಶೇಷ ಅಂತಾರಲ್ಲ, ರಿಮೈಂಡರ್ ಆಫ್ ಆಫ್ಟರ್ ಇಂಟೀಜರ್ ಡಿವಿಷನ್. ಬಿ ಪರ್ಸೆಂಟೇಜ್ ಎ ಮಾಡಿದಾಗ 0 ಬರುತ್ತೆ ಆನ್ಸರ್. ನೆಕ್ಸ್ಟ್ ಪ್ಲಸ್ ಪ್ಲಸ್ ಇಂಕ್ರಿಮೆಂಟ್ ಆಪರೇಟರ್ ಇನ್ಕ್ರೀಸಸ್ ದ ಇಂಟೀಜರ್ ವ್ಯಾಲ್ಯೂ ಬೈ 1. ಈಗ ನೋಡ್ರಿ ಎಕ್ಸಾಂಪಲ್ ಎ ವ್ಯಾಲ್ಯೂ ಎಷ್ಟಿದೆ? 10. 10 + 1 ಪ್ಲಸ್ ಅಂದಾಗ +1 ಅಂತ ಅರ್ಥ. ಎ ಪ್ಲಸ್ 10 + 1 11 ಅಂದರೆ 10 + 1 11 ಆಗುತ್ತೆ. ನೆಕ್ಸ್ಟು ಡಿಕ್ರಿಮೆಂಟ್ ಆಪರೇಟರ್ ಡಿಕ್ರೀಸ್ ದ ಇಂಟೀಜರ್ ವ್ಯಾಲ್ಯೂ ಬೈ 1. ಈಗ ಎಕ್ಸಾಂಪಲ್ ಎ ಎಷ್ಟಿತ್ತು? 10 - 1 9 ಆಗುತ್ತೆ. ಪ್ಲಸ್ ಅಂದರೆ ಇಂಕ್ರಿಮೆಂಟ್ ಬೈ 1, ಮೈನಸ್ ಅಂದರೆ ಡಿಕ್ರಿಮೆಂಟ್ ಬೈ 1. ನೆಕ್ಸ್ಟು ರಿಲೇಷನಲ್ ಆಪರೇಟರ್ಸ್ ಬರುತ್ತೆ ಸಿ ಆಪರೇಟರ್ಸ್ ಅಲ್ಲಿ. ಫಸ್ಟ್ ಒನ್ ಅರ್ಥಮೆಟಿಕ್, ಸೆಕೆಂಡ್ ಒನ್ ರಿಲೇಷನಲ್ ಆಪರೇಟರ್. ದ ಫಾಲೋಯಿಂಗ್ ಟೇಬಲ್ ಶೋನ್ ಆಲ್ ದ ರಿಲೇಷನಲ್ ಆಪರೇಟರ್ ಸಪೋರ್ಟೆಡ್ ಬೈ ಸಿ. ಅಸ್ಯೂಮ್ ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 20. ರಿಲೇಷನಲ್ ಆಪರೇಟರ್ಸ್ ಯಾವ? ಈಸ್ ಈಕ್ವಲ್ ಟು ಗ್ರೇಟರ್ ದೆನ್, ಲೆಸ್ ದೆನ್ ಆರ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಫಸ್ಟ್ ಒನ್ ಈಕ್ವಲ್ ಟು ಚೆಕ್ಸ್ ಇಫ್ ವ್ಯಾಲ್ಯೂ ಆಫ್ ಟು ಆಪರೆಂಟ್ಸ್ ಆರ್ ಈಕ್ವಲ್ ಆರ್ ನಾಟ್. ಇಫ್ ಯೆಸ್ ದೆನ್ ದ ಕಂಡೀಷನ್ ಬಿಕಮ್ ಟ್ರೂ. ಈಗ 10 is equal to 20 is not true. 10 is equal to 20 na 10 is equal to 10, 20 is equal to 20. 10 is equal to 20 ಅಲ್ಲ, ಅದಕ್ಕೋಸ್ಕರ ನಾಟ್ ಟ್ರೂ ಅಪ್ಲೈ ಆಗಿದೆ. ನೆಕ್ಸ್ಟ್ ನಾಟ್ ಈಕ್ವಲ್ ಟು ಚೆಕ್ಸ್ ಇಫ್ ವ್ಯಾಲ್ಯೂ ಟು ಆಪರೆಂಟ್ಸ್ ಈಕ್ವಲ್ ಆರ್ ನಾಟ್. ಈಗ ನೋಡ್ರಿ 10 ನಾಟ್ ಈಕ್ವಲ್ ಟು 20 ಹೌದಾ? ಕರೆಕ್ಟ್ ಹೌದಿಲ್ಲ? 10 ಈಸ್ ನಾಟ್ ಈಕ್ವಲ್ ಟು 20, 10 ಈಸ್ ಈಕ್ವಲ್ ಟು 10 ನಾಟ್ 20. ಇದು ಟ್ರೂ ಆಯಿತು. ನೆಕ್ಸ್ಟ್ ಗ್ರೇಟರ್ ದೆನ್ ಅಲ್ಲಿ ಎ ಗ್ರೇಟರ್ ದೆನ್ ಬಿ ಈಸ್ ನಾಟ್ ಟ್ರೂ. ಅಂದರೆ 10 ಗ್ರೇಟರ್ ದೆನ್ ಬಿ. 10 ಸಣ್ಣದಲ್ಲ, ಎ ಅಂದ್ರೇನು 10, ಅದಕ್ಕೋಸ್ಕರ ಇದು ಫಾಲ್ಸ್ ಆಯಿತು, ಅಂದರೆ ನಾಟ್ ಟ್ರೂ. ಲೆಸ್ ದೆನ್ ಎ, ಲೆಸ್ ದೆನ್ ಬಿ. ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 20. ಬಿ ದೊಡ್ಡದಲ್ಲ, ಅದಕ್ಕೋಸ್ಕರ ಕಂಡೀಷನ್ ಏನಾಯಿತು? ಟ್ರೂ ಆಯಿತು. ಇದು
ಗ್ರೇಟರ್ ದೆನ್ ಈಕ್ವಲ್ ಟು ಕಂಡೀಷನ್ ಚೆಕ್ ಮಾಡ್ರಿ ನಾಟ್ ಟ್ರೂ ಆಗುತ್ತೆ. ನೆಕ್ಸ್ಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕಂಡೀಷನ್ ಚೆಕ್ ಮಾಡಿದಾಗ ಟ್ರೂ ಆಗುತ್ತೆ. ನೆಕ್ಸ್ಟ್ ಲಾಜಿಕಲ್ ಆಪರೇಟರ್ ಥರ್ಡ್ ಸಿ ಆಪರೇಟರ್ ಅಲ್ಲಿ ಥರ್ಡ್ ಒನ್ ಫಾಲೋವಿಂಗ್ ಟೇಬಲ್ಸ್ ಲಾಜಿಕಲ್ ಆಪರೇಟರ್ ಸಪೋರ್ಟೆಡ್ ಬೈ ಸಿ ಲ್ಯಾಂಗ್ವೇಜ್ ಎ ಇಸ್ ಈಕ್ವಲ್ ಟು 1 ಬಿ ಇಸ್ ಈಕ್ವಲ್ ಟು 0. ಆ್ಯಂಡ್ ಆಪರೇಟರ್ ಇದು ಕಾಲ್ಡ್ ಲಾಜಿಕಲ್ ಆ್ಯಂಡ್, ಇದು ಲಾಜಿಕಲ್ ಆ್ಯಂಡ್ ಗೇಟ್ ಅಥವಾ ಲಾಜಿಕಲ್ ಆ್ಯಂಡ್ ಆಪರೇಟರ್. ಇಫ್ ಬೋತ್ ದ ಆಪರೆಂಡ್ಸ್ ಆರ್ ನಾನ್ ಝೀರೋ ದೆನ್ ದ ಕಂಡೀಷನ್ ಬಿಕಮ್ ಟ್ರೂ. ಈಗ ಎ ಇಸ್ ಈಕ್ವಲ್ ಟು 1 ಬಿ ಇಸ್ ಈಕ್ವಲ್ ಟು 0 ಇದು ಫಾಲ್ಸ್ ಆಗುತ್ತೆ. ಅಂದರೆ ಎ ಮತ್ತು ಬಿ ಯಾವಾಗಲೂ ಸೇಮ್ ಇದ್ದಾಗ ಮಾತ್ರ ಕಂಡೀಷನ್ ಟ್ರೂ ಆಗುತ್ತೆ. ಆ್ಯಂಡ್ ಆಪರೇಟರಲ್ಲಿ ಮಾತ್ರ ಬೋತ್ ವ್ಯಾಲ್ಯೂ ಟ್ರೂ ದೆನ್ ದ ಔಟ್ಪುಟ್ ವಿಲ್ ಬಿ ಟ್ರೂ. ಇದು ಆರ್ ಗೇಟ್. ನೆಕ್ಸ್ಟ್ ಲಾಜಿಕಲ್ ಆಪರೇಟರಲ್ಲಿ ಇದು ಲೈಕ್ ಪೈಪ್ ಥರ ಇದೆಲ್ಲ, ಅದು ಆರ್ ಆಪರೇಟರ್. ಇಫ್ ಎನಿ ಟೂ ಆಪರೆಂಡ್ಸ್ ಆರ್ ಇಸ್ ನಾನ್ ಝೀರೋ ದ ಕಂಡೀಷನ್ ಬಿಕಮ್ ಟ್ರೂ. ಒಂದು ವ್ಯಾಲ್ಯೂ ಟ್ರೂ ಆಗಿದ್ರೆ ಔಟ್ಪುಟ್ ಟ್ರೂ ಬರುತ್ತೆ ಆರ್ ಗೇಟಲ್ಲಿ. ನೆಕ್ಸ್ಟ್ ಇದು ನಾಟ್ ಗೇಟ್, ನಾಟ್ ಆಪರೇಟರ್. ಇಟ್ ಈಸ್ ಯೂಸ್ ಟು ರಿವರ್ಸ್ ದ ಲಾಜಿಕಲ್ ಸ್ಟೇಟ್ ಇಟ್ಸ್ ಆಪರೆಂಡ್. ಇದು ಅಪೋಸಿಟ್, ಪಾಸಿಟಿವ್ ಟ್ರೂ ಇದ್ರೆ ಫಾಲ್ಸ್, ಫಾಲ್ಸ್ ಇದ್ರೆ ಟ್ರೂ ಆಗುತ್ತೆ. ಇದು ಇಲ್ಲಿ ನಾಟ್ ಆಪರೇಟರ್ ಅಲ್ಲಿ. ನೆಕ್ಸ್ಟ್ ಬಿಟ್ ವೈಸ್ ಆಪರೇಟರ್ ಬರುತ್ತೆ. ಬಿಟ್ ವೈಸ್ ಆಪರೇಟರ್ ವರ್ಕ್ಸ್ ಆನ್ ದ ಬಿಟ್ಸ್ ಆ್ಯಂಡ್ ಪರ್ಫಾರ್ಮ್ಸ್ ದ ಬಿಟ್ ಬೈ ಬಿಟ್ ಆಪರೇಷನ್. ಟ್ರುತ್ ಟೇಬಲ್ ನೋಡೋಣ. ಆ್ಯಂಡ್ ಮತ್ತು ಆರ್ ನಾಟ್ ಟ್ರುತ್ ಟೇಬಲ್ ಅಂತ ಕರೀತಾರೆ. ಇದು ಈ ಟೇಬಲ್ಗೆ ಟ್ರುತ್ ಟೇಬಲ್. ಈ ಟ್ರುತ್ ಟೇಬಲ್ ಅಲ್ಲಿ ಪಿ ಮತ್ತು ಕ್ಯೂ ವೇರಿಯೇಬಲ್ಸ್. ಆ್ಯಂಡ್ ಫಸ್ಟು ಆ್ಯಂಡ್ ಆಪರೇಟರ್ ಅಲ್ಲಿ ಈ ವೇರಿಯೇಬಲ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. 0 0 0 0 1 0 1 1 1 1 0 1 0. ಆ್ಯಂಡ್ ಗೇಟ್ ಆ್ಯಂಡ್ ಆಪರೇಟರ್ ಅಲ್ಲಿ ಬೋತ್ ವ್ಯಾಲ್ಯೂ ವಿಲ್ ಬಿ ಟ್ರೂ, ದ ಔಟ್ಪುಟ್ ವಿಲ್ ಬಿ ಟ್ರೂ. ಈಗ ಇದು ಟ್ರೂ, ಇದು ಫಾಲ್ಸ್. ಅಂದರೆ ಇದು 1 ಇರೋ ಸಲುವಾಗಿ ಟ್ರೂ, ಇದು 0 ಇರೋ ಸಲುವಾಗಿ ಫಾಲ್ಸ್ ಅಂತ ಕರಿತೀವಿ. ಎರಡು ವ್ಯಾಲ್ಯೂ ಫಾಲ್ಸ್ ಇದ್ದಾಗ ಫಾಲ್ಸೇ ಬರುತ್ತೆ. ಎರಡು ವ್ಯಾಲ್ಯೂ ಟ್ರೂ ಇದ್ದಾಗ ಮಾತ್ರ ಔಟ್ಪುಟ್ ಟ್ರೂ ಆಗಿ ಬರುತ್ತೆ. ಇಲ್ಲಾಂದರೆ ಒಂದು ವ್ಯಾಲ್ಯೂ ಟ್ರೂ ಇದ್ರೂ ಈ ಆ್ಯಂಡ್ ಆಪರೇಟರಲ್ಲಿ ಫಾಲ್ಸ್ ಆಗಿನೇ ಬರುತ್ತೆ. ನೆಕ್ಸ್ಟ್ ಆರ್ ಆಪರೇಟರ್ ಪಿ ಆರ್ ಕ್ಯೂ. ಒನ್ ವ್ಯಾಲ್ಯೂ ವಿಲ್ ಬಿ ಟ್ರೂ, ದ ಔಟ್ಪುಟ್ ವಿಲ್ ಬಿ ಟ್ರೂ. ಎಲ್ಲಿ ಆರ್ ಆಪರೇಟರಲ್ಲಿ ಇಲ್ಲಿ ನೋಡ್ರಿ 0 0 0 ಇದೆ, 0 1 1 ಟ್ರೂ ಇದ್ರೆ ಔಟ್ಪುಟ್ ಟ್ರೂ ಬರುತ್ತೆ. 1 1 1 1 0 1. ಆ್ಯಂಡ್ ಆಪರೇಟರಲ್ಲಿ ಎರಡು ವೇರಿಯೇಬಲ್ ಟ್ರೂ ಇದ್ದಾಗ ಮಾತ್ರ ಔಟ್ಪುಟ್ ಆಗಿ ಬರುತ್ತೆ. ಎಕ್ಸಾಂಪಲ್ 1 1 ಎರಡು ಕಡೆ ಟ್ರೂ ಇದೆ, ಅದಕ್ಕೋಸ್ಕರ ಔಟ್ಪುಟ್ 1 ಬಂದಿದೆ. ಇಲ್ಲಿ ಆರ್ ಗೇಟಲ್ಲಿ ಒಂದು ವ್ಯಾಲ್ಯೂ ಟ್ರೂ ಇದ್ರೆ ಸಾಕು, ಔಟ್ಪುಟ್ ಟ್ರೂ ಆಗಿ ಬರುತ್ತೆ. ಈಗ ನೋಡ್ರಿ 0 1 ಇದೆ, ಟ್ರೂ ಆಗಿ ಬರುತ್ತೆ ಆರ್ ಗೇಟಲ್ಲಿ. ಇದು ಬಿಟ್ ನಾಟ್ ಗೇಟ್. 0 ಇದ್ರೆ 1 1 ಇದ್ರೆ 0 ಆ ಥರ ಬರುತ್ತೆ. ಇಲ್ಲಿ ಒಂದು ಟೇಬಲ್ ಡಿಸ್ಕ್ರಿಪ್ಷನ್ ಹಾಕಿಟ್ಟಿದ್ದೀನಿ, ನೀವು ನೋಡ್ಕೋಬೋದು. ಇದು ಬೈನರಿ ಆ್ಯಂಡ್ ಗೇಟ್, ಆರ್ ಗೇಟ್, ಎಕ್ಸ್ ಆರ್ ಗೇಟ್, ಒನ್ಸ್ ಕಾಂಪ್ಲಿಮೆಂಟ್. ಇದು ಲೆಫ್ಟ್ ಶಿಫ್ಟ್ ಆಪರೇಟರ್, ರೈಟ್ ಶಿಫ್ಟ್ ಆಪರೇಟರ್. ನೆಕ್ಸ್ಟ್ ಮಿಸಲೇನಿಯಸ್ ಆಪರೇಟರಲ್ಲಿ ಸೈಜ್ ಆಫ್ ಮತ್ತು ಟರ್ನರಿ ಆಪರೇಟರ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಮಿಸಲೇನಿಯಸ್ ಆಪರೇಟರಲ್ಲಿ ಬಿಸೈಡ್ ದ ಆಪರೇಟರ್ ಡಿಸ್ಕಸ್ ಅಬೌವ್ there are a few other important operators include size of and question mark colon. ಇದನ್ನ ಕಂಡೀಷನಲ್ ಆಪರೇಟರ್ ಅಂತ ಕರೀತಾರೆ. supported by the C language. Size of ಅಂದರೆ returns the size of a variable. ಒಂದು ವ್ಯಾಲ್ಯೂನ ರಿಟರ್ನ್ ಸೈಜ್ನ ರಿಟರ್ನ್ ಮಾಡೋಕ್ಕೆ ಸೈಜ್ ಆಫ್ನ ಬಳಸ್ತಾರೆ. ಸೈಜ್ ಎಷ್ಟಿದೆ, ಎಕ್ಸಾಂಪಲ್ ರಿಟರ್ನ್ 4. ಈ ಥರ ನಾವು ಸೈಜ್ ಆಫಲ್ಲಿ ನಾವು ಮಾಡ್ಬೋದು. ಇದು ಅಡ್ರೆಸ್ ಆಫ್ ಎ ವೇರಿಯೇಬಲ್ ಅಂತ ಕರೀತಾರೆ. ಇದು ಪಾಯಿಂಟರ್ ಆಫ್ ಎ ವೇರಿಯೇಬಲ್ ಅಂತ ಕರೀತಾರೆ. ಇದು ಕಂಡೀಷನಲ್ ಎಕ್ಸ್ಪ್ರೆಷನ್. ನೆಕ್ಸ್ಟು ಸಿ ಡಿಸಿಷನ್ ಮೇಕಿಂಗ್ ಅಂತ ಬರುತ್ತೆ. ಡಿಸಿಷನ್ ಮೇಕಿಂಗ್, ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಬರುತ್ತೆ. ಡಿಸಿಷನ್ ಮೇಕಿಂಗ್, ಸಿ ಪ್ರೋಗ್ರಾಮಲ್ಲಿ ಡಿಸಿಷನ್ ಮೇಕಿಂಗ್ ಏನಂದರೆ ಡಿಸಿಷನ್ ಮೇಕಿಂಗ್ ಸ್ಟ್ರಕ್ಚರ್ ರಿಕ್ವೈರ್ಸ್ ದ್ಯಾಟ್ ದ ಪ್ರೋಗ್ರಾಮರ್ ಸ್ಪೆಸಿಫೈಸ್ ಒನ್ ಆರ್ ಮೋರ್ ಕಂಡೀಷನ್ ಟು ಬಿ ಇವ್ಯಾಲ್ಯುಯೇಟೆಡ್ ಆರ್ ಟೆಸ್ಟೆಡ್ ಬೈ ದ ಪ್ರೋಗ್ರಾಮ್. ಈಗ ಈ ಡೈಗ್ರಾಮ್ ಮುಖಾಂತರ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಸ್ಟೇಟ್ಮೆಂಟ್ ನಿಮಗೆ ಅರ್ಥ ಆಗುತ್ತೆ. ಇದು ಕಂಡೀಷನ್. ಫಸ್ಟು ಇಫ್ ಕಂಡೀಷನು ಎಲ್ಲ ಟೈಪ್ಸ್ ಬರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಡಿಸಿಷನ್ ಮೇಕಿಂಗ್ ಟೈಪ್ಸ್ ಯಾವ್ಯಾವಿದ್ದಾವೆ ಅಂತ. ಫಸ್ಟು ಡಿಸಿಷನ್ ಮೇಕಿಂಗ್ ಏನಂದರೆ ಫಸ್ಟು ಈಗ ಎಕ್ಸಾಂಪಲ್ ಕಂಡೀಷನ್ನ ಚೆಕ್ ಮಾಡ್ತೀವಿ. ಕಂಡೀಷನ್ ಇದು ಕಂಡೀಷನ್, ಇದು ಫ್ಲೋ ಚಾರ್ಟ್ ಅಂತ ಕರೀತಾರೆ. ಕಂಡೀಷನ್ನಲ್ಲಿ ಆ ಕಂಡೀಷನ್ ಮುಖಾಂತರ ಆ ಕಂಡೀಷನ್ ಪ್ರಕಾರ ಟ್ರೂ ಆಗಿದ್ರೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಔಟ್ಪುಟ್ ಕೊಡುತ್ತೆ. ಇಫ್ ಕಂಡೀಷನ್ ತಪ್ಪಾಗಿದ್ರೆ, ರಾಂಗ್ ಆಗಿದ್ರೆ, ಫಾಲ್ಸ್ ಆಗಿದ್ರೆ ಅದು ಈ ಸೈಡಿಗೆ ಬಂದು ಔಟ್ ಆಫ್ ಅ ಲೂಪ್ ಬರುತ್ತೆ. ಕಂಡೀಷನ್ ಟ್ರೂ ಆಗಿದ್ರೆ ಕೆಳಗಡೆ ಬರುತ್ತೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕಂಡೀಷನ್ ಚೆಕ್ ಮಾಡ್ತಾರೆ. ಅದೇ ಆ ಕಂಡೀಷನ್ ಫಸ್ಟ್ ಲೆವೆಲಲ್ಲೇ ಫಾಲ್ಸ್ ಆಗಿದ್ರೆ ಅದು ಔಟ್ ಆಫ್ ದ ಲೂಪ್ ಬರುತ್ತೆ. ಈ ಥರ ಔಟ್ ಆಫ್ ದ ಲೂಪ್ ಅಂತ ಕರೀತಾರೆ.
along with the statement or statements to be executed if it is a condition determined by be true, and optionally other statements to be executed if the condition determined to be false. ಅದೇ ಹೇಳಿದಾಗೆ ಕಂಡೀಷನ್ ಟ್ರೂ ಆಗಿದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡುತ್ತೆ, ಅದೇ ಕಂಡೀಷನ್ ಫಾಲ್ಸ್ ಆಗಿದ್ರೆ ಫಾಲ್ಸ್ ಆದಾಗ ಅದು ಔಟ್ ಆಫ್ ದ ಲೂಪ್. ಇದು ಎಂಟ್ರಿ, ಇದು ಎಕ್ಸಿಟ್. ಯಾವ್ಯಾವ ಸ್ಟೇಟ್ಮೆಂಟ್ ಮತ್ತು ಡಿಸ್ಕ್ರಿಪ್ಷನು ಡಿಸಿಷನ್ ಮೇಕಿಂಗ್ ಅಲ್ಲಿ ನೋಡೋಣ. ಫಸ್ಟ್ ಒನ್ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ ಸ್ಟೇಟ್ಮೆಂಟ್, ನೆಸ್ಟೆಡ್ ಇಫ್, ಸ್ವಿಚ್ ಮತ್ತು ನೆಸ್ಟೆಡ್ ಸ್ವಿಚ್. ಸ್ವಿಚ್ ಅಲ್ಲಿ ನೆಸ್ಟೆಡ್ ಸ್ವಿಚ್ ಬರುತ್ತೆ, ಇಫ್ ಎಲ್ಸ್ ಅಲ್ಲಿ ನೆಸ್ಟೆಡ್ ಇಫ್ ಬರುತ್ತೆ. ಓಕೆ, ಫಸ್ಟ್ ಒನ್ ಯಾವುದು ಇಫ್ ಸ್ಟೇಟ್ಮೆಂಟ್. ಆ್ಯಂಡ್ ಇಫ್ ಸ್ಟೇಟ್ಮೆಂಟ್ ಕನ್ಸಿಸ್ಟ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ ಫಾಲೋಡ್ ಬೈ ಒನ್ ಆರ್ ಮೋರ್ ಸ್ಟೇಟ್ಮೆಂಟ್. ಇಫ್ ಸ್ಟೇಟ್ಮೆಂಟ್ ಅಂದರೆ ಕಂಡೀಷನ್ನ ಚೆಕ್ ಮಾಡೋಕ್ಕೆ ಇಫ್ ಕಂಡೀಷನ್ ಟ್ರೂ ಆರ್ ಫಾಲ್ಸ್ ಬುಲಿಯನ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡಿಕೊಂಡು ಒಂದಕ್ಕಿಂತ ಹೆಚ್ಚು ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಇದನ್ನು ಫುಲ್ ಡೆಪ್ತ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿದಾಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಫ್ ಎಲ್ ಸ್ಟೇಟ್ಮೆಂಟ್. ಏನು ಇಫ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಫಾಲೋಡ್ ಬೈ ದ ಆಪ್ಷನಲ್. ಈಗ ಇಫ್ ಎಲ್ಸ್, ಇಫ್ ಸ್ಟೇಟ್ಮೆಂಟ್ ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ ಆದಾಗ, ಇಲ್ಲ ನೆಕ್ಸ್ಟ್ ಎಲ್ಸ್ ಸ್ಟೇಟ್ಮೆಂಟ್ ಬಂದು ಎಲ್ಸ್ ಸ್ಟೇಟ್ಮೆಂಟ್ ಫಾಲ್ಸ್ ಆದಾಗ, ಅದನ್ನು ಎಕ್ಸಾಂಪಲ್ ಮುಖಾಂತರ ನೋಡಿದಾಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಸ್ಟೆಡ್ ಇಫ್, ಥರ್ಡ್ ಒನ್ ನೆಸ್ಟೆಡ್ ಇಫ್. ಇಫ್ ಯು ಕ್ಯಾನ್ ಯೂಸ್ ಒನ್ ಇಫ್ ಆರ್ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಇನ್ಸೈಡ್ ಅನದರ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ನೆಸ್ಟೆಡ್ ಇಫ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅನ್ಬೋದು. ಒಂದು ಮೇನ್ ಪ್ರೋಗ್ರಾಮ್ ಅಲ್ಲಿಗೆ ಸಬ್ ಪ್ರೋಗ್ರಾಮ್ ಅಂದರೆ ನೆಸ್ಟೆಡ್ ಅಂದರೆ ಗೂಡು ಯಾವ ಥರ ಗೂಡು ಯಾವ ಥರ ಇರುತ್ತೆ ಅಂದರೆ ಒಂದು ಮೇನ್ ಪ್ರೋಗ್ರಾಮಲ್ಲಿ ಸಬ್ ಪ್ರೋಗ್ರಾಮ್, ಆ ಸಬ್ ಪ್ರೋಗ್ರಾಮಲ್ಲಿ ಇನ್ನೊಂದು ಸಬ್ ಪ್ರೋಗ್ರಾಮ್, ಆ ಥರ ಇಫ್ ಎಲ್ಸ್ ಆ ಥರ ಸ್ಟೇಟ್ಮೆಂಟ್ಸ್ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಸ್ವಿಚ್ ಸ್ಟೇಟ್ಮೆಂಟ್. ಆ ಸ್ವಿಚ್ ಸ್ಟೇಟ್ಮೆಂಟ್ ಅಲೌಸ್ ಎ ವೇರಿಯಬಲ್ ಟು ಬಿ ಟೆಸ್ಟೆಡ್ ಫಾರ್ ಈಕ್ವಾಲಿಟಿ ಅಗೇನ್ಸ್ಟ್ ಅ ಲೀಸ್ಟ್ ಆಫ್ ವ್ಯಾಲ್ಯೂ. ಸ್ವಿಚ್ ಸ್ಟೇಟ್ಮೆಂಟಲ್ಲಿ ಕೇಸ್ 1, ಕೇಸ್ 2, ಕೇಸ್ n ಡಿಫಾಲ್ಟ್ ಸ್ಟೇಟ್ಮೆಂಟ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ನೆಸ್ಟೆಡ್ ಸ್ವಿಚ್ ಸ್ಟೇಟ್ಮೆಂಟ್ಸ್. ಯು ಕ್ಯಾನ್ ಯೂಸ್ ಒನ್ ಸ್ವಿಚ್ ಸ್ಟೇಟ್ಮೆಂಟ್ ಇನ್ಸೈಡ್ ಅನದರ್. ಅದೇ ನೆಸ್ಟೆಡ್ ಅಂದರೆ ಒನ್ ಇನ್ಸೈಡ್ ಅನದರ್, ಅದಕ್ಕೆ ನೆಸ್ಟೆಡ್ ಸ್ವಿಚ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡೆಪ್ತ್ ಆಗಿ ಫ್ಲೋ ಚಾರ್ಟ್, ಸಿಂಟ್ಯಾಕ್ಸ್, ಮೀನಿಂಗ್, ಡಿಸ್ಕ್ರಿಪ್ಷನ್, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಾಗ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಕಂಡೀಷನಲ್ ಆಪರೇಟರ್ ಅಂದರೆ ಏನು? ವಿ ಹ್ಯಾವ್ ಕವರ್ಡ್ ದ ಕಂಡೀಷನಲ್ ಆಪರೇಟರ್. ಇದಕ್ಕೆ ಕಂಡೀಷನಲ್ ಆಪರೇಟರ್ ಅಂತಾರೆ. ಕ್ವಶನ್ ಮಾರ್ಕ್, ಕೋಲನ್, ಇದನ್ನ ಕಂಡೀಷನಲ್ ಆಪರೇಟರ್ ಅಂತ ಕರೀತಾರೆ. ಇನ್ ದ ಪ್ರೀವಿಯಸ್ ಚಾಪ್ಟರ್ it can be used to replace if else statements. ಇದು ಒಂದು ಜನರಲ್ ಸಿಂಟ್ಯಾಕ್ಸ್, ಕಂಡೀಷನಲ್ ಆಪರೇಟರ್ದು ಜನರಲ್ ಸಿಂಟ್ಯಾಕ್ಸ್. ಎಕ್ಸ್ಪ್ರೆಷನ್ 1 ಕ್ವಶನ್ ಮಾರ್ಕ್, ಎಕ್ಸ್ಪ್ರೆಷನ್ 2 ಕೋಲನ್, ಎಕ್ಸ್ಪ್ರೆಷನ್ 3. ಇದು ಯಾವ ಥರ ಈ ಕಂಡೀಷನ್ ಆಪರೇಟರ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಎಕ್ಸ್ಪ್ರೆಷನ್ 1 ಮತ್ತು ಎಕ್ಸ್ಪ್ರೆಷನ್ 2 ಎರಡನ್ನ ಕಂಪೇರ್ ಮಾಡುತ್ತೆ. ಟ್ರೂ ಆದರೆ ಅದು ಔಟ್ಪುಟ್ ಬರುತ್ತೆ, ಇದು ಫಾಲ್ಸ್ ಆದಾಗ ಇದನ್ನ ಮತ್ತೆ ಇದನ್ನ ಕಂಪೇರ್ ಮಾಡ್ತಾರೆ, ಅಲ್ಲಿ ಫಾಲ್ಸ್ ಮತ್ತು ಟ್ರೂ ಚೆಕಿಂಗ್ ನಡೆಯುತ್ತೆ. ವೇರ್ ಎಕ್ಸ್ಪ್ರೆಷನ್ 1, ಎಕ್ಸ್ಪ್ರೆಷನ್ 2 ಆ್ಯಂಡ್ ಎಕ್ಸ್ಪ್ರೆಷನ್ 3 ಆರ್ ದ ಎಕ್ಸ್ಪ್ರೆಷನ್. ಇವು ಮೂರು ಎಕ್ಸ್ಪ್ರೆಷನ್. ನೋಟಿಸ್ ದ ಯೂಸ್ ಆಫ್ ಪ್ಲೇಸ್ಮೆಂಟ್ ಆಫ್ ದ ಕೋಲನ್. ದ ವ್ಯಾಲ್ಯೂ ಆಫ್ ಎ ಕ್ವಶನ್ ಮಾರ್ಕ್ ಎಕ್ಸ್ಪ್ರೆಷನ್ ಈಸ್ ಡಿಟರ್ಮೈನ್ಡ್ ಲೈಕ್ ದಿಸ್. ಎಕ್ಸ್ಪ್ರೆಷನ್ 1 ಇವ್ಯಾಲ್ಯುವೇಟೆಡ್, ಇಫ್ ಇಟ್ ಈಸ್ ಟ್ರೂ ದೆನ್ ಎಕ್ಸ್ಪ್ರೆಷನ್ 2. ಈಗ ಎಕ್ಸಾಂಪಲ್, ಫಸ್ಟ್ ಎಕ್ಸ್ಪ್ರೆಷನ್ 1ನ ಚೆಕ್ ಮಾಡ್ತಾರೆ, ಇಫ್ ಇಟ್ ಈಸ್ ಟ್ರೂ, ಇವಾಗ ಇದು ಟ್ರೂ ಆದಾಗ ನೆಕ್ಸ್ಟ್ ಎಕ್ಸ್ಪ್ರೆಷನ್ 2ನ ಚೆಕ್ ಮಾಡ್ತಾರೆ, ಇವ್ಯಾಲ್ಯುವೇಟ್ ಮಾಡ್ತಾರೆ, ಬಿಕಮ್ ದ ವ್ಯಾಲ್ಯೂ ಎಂಟೈರ್ ಕ್ವಶನ್ ಮಾರ್ಕ್ ಎಕ್ಸ್ಪ್ರೆಷನ್. ಇದಿಷ್ಟು ಒಂದು ಸೆಟ್, ಆಮೇಲೆ ಇದು ಒಂದು ಸೆಟ್. ಇಫ್ ಎಕ್ಸ್ಪ್ರೆಷನ್ 1 ಈಸ್ ಫಾಲ್ಸ್, ಇದು ಫಾಲ್ಸ್ ಆದಾಗ ಡೈರೆಕ್ಟ್ ಇದ್ರ ಜೊತೆಗೆ ಕಂಪೇರ್ ಮಾಡಲ್ಲ, ಎಕ್ಸ್ಪ್ರೆಷನ್ 1 ಎಕ್ಸ್ಪ್ರೆಷನ್ 3ಗೆ ಇವ್ಯಾಲ್ಯುವೇಟ್ ಮಾಡ್ತಾರೆ. ಟ್ರೂ ಆದರೆ ಇದ್ರ ಜೊತೆಗೆ ಮಾಡ್ತಾರೆ, 1, 2ಗೆ ಕಂಪೇರ್ ಮಾಡ್ತಾರೆ ಯಾವಾಗ ಎಕ್ಸ್ಪ್ರೆಷನ್ 1 ಟ್ರೂ ಆದಾಗ. ಅದೇ ಇಫ್ ಎಕ್ಸ್ಪ್ರೆಷನ್ 1 0 ಅಥವಾ ಫಾಲ್ಸ್ ಆದಾಗ ಎಕ್ಸ್ಪ್ರೆಷನ್ 1 ಮತ್ತು ಎಕ್ಸ್ಪ್ರೆಷನ್ 3ನ ಇವ್ಯಾಲ್ಯುವೇಟ್ ಮಾಡೋದಕ್ಕೆ ಕಂಡೀಷನಲ್ ಆಪರೇಟರ್ ಅಂತ ಕರೀತಾರೆ. ಓಕೆ, ಬಸವ ಐಟೆ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.